ವೀಕ್ಷಕರೇ, ಶಬರಿಗಿರೀಶ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ಹನುಮಾನ ಜಯಂತಿಯ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿಗಾಗಿ ಭಕ್ತಾದಿಗಳು ಬಂದು ಆ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಏನು ಕಾರ್ಯಕ್ರಮ ಇದೆ? ತೊಟ್ಲು ಗಿಟ್ಲು ಎಲ್ಲ ರೆಡಿ ಮಾಡಿದ್ದೀರಿ? ಮಾಡ್ಯಾವ ಸರ್. ಈ ಪ್ರತಿ ವರ್ಷವೂ ಮಾಡ್ತೇವೆ. ಈ ಥರ ಅದ್ಭುತವಾಗಿ ಮಾಡ್ಬೇಕಂತ ಮಾಡೇವಿ. ಇವತ್ತು ಬೆಣ್ಣೆ ಅಲಂಕಾರ ಎಲ್ಲ ಇವರು ಭಕ್ತರು ಮಾಡಿಸ್ಯಾರ ಈ ಸದ. ಪ್ರತಿ ವರ್ಷವೂ ಮಾಡಿಸ್ತಾರೆ ಈ ಥರ. ಸಂಜೆ ಎಷ್ಟೊತ್ತಿಗೂ ಇರುತ್ತೆ ಸರ್ ಎಲ್ಲ ಪ್ರಸಾದ? ಸರ್ 7 ಗಂಟೆ ಮಟನೂ ಪ್ರಸಾದ ಕಂಟಿನ್ಯೂ ಇರುತ್ತೆ. ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ? ಹೌದೌದು ಸರ್. ಪ್ರಸಾದ ಮಾಡಿಸಿದ್ರಿ ಸರ್? ಕೋಸಂಬರಿ ಮಾಡ್ಸೇವಿ, ಪಾನಕ ಮಾಡ್ಸೇವಿ, ಪುಳಿಯೋಗರೆ ಮಾಡ್ಸೇವಿ ಸರ್. ಅದು ಇದೆ ಸರ್, ಕೇಸರಿ ಬತ್ತಿ ಇದೆ. ಇದು ಥ್ಯಾಂಕ್ ಯು ಸೊ ಮಚ್ ಅಧ್ಯಕ್ಷರಿಗೆ. ಅದೇ ರೀತಿ ದೇವಸ್ಥಾನದ ಸ್ವಾಮಿಯರು ಇದ್ದಾರೆ. ಮಲ್ಲಯ್ಯ ಸ್ವಾಮಿ, ಏನು ಹೇಳ್ತೀವಿ? ಎಲ್ಲರಿಗೂ ಹನುಮ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಶ್ರೀ ಶಬರಿಗಿರೀಶ ಸೇವಾ ಸಮಿತಿ ಪ್ರತಿ ವರ್ಷವೂ ಹನುಮ ಜಯಂತಿನ ನಾವು ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ಆದರೆ ಈ ವರ್ಷವೂ ಮತ್ತು ಇನ್ನೂ ಹೆಚ್ಚಿನ ರೀತಿಯಿಂದ ಭಾಳ ವಿಜೃಂಭಣೆಯಿಂದ ಮಾಡ್ತಿದ್ದೆ. ಯಾಕಪ್ಪ ಅಂದರೆ ಇದೆಲ್ಲ ನಾವು ಮಾಡ್ತಾ ಇರೋದು ಭಕ್ತರ ಒಂದು ಸಹಕಾರದಿಂದ ಮತ್ತು ಕಮಿಟಿಯ ಒಂದು ಸಹಕಾರದಿಂದ ಮಾಡ್ತಾಯಿದ್ದೇವೆ. ಇನ್ನೂ ಇದಕ್ಕಿಂತ ಹೆಚ್ಚಿನ ರೀತಿಯಿಂದ ನಡೆಸಿಕೊಳ್ಳಿ ಅಂತ ನಾವು ಭಗವಂತನಲ್ಲಿ ನಾವೆಲ್ಲರಿಗೂ ಕೇಳ್ತೇವೆ. ಎಲ್ಲರಿಗೂ ಮತ್ತೊಂದು ಸಲ ಹನುಮ ಜಯಂತಿ ಆರ್ಥಿಕ ಶುಭಾಶಯಗಳನ್ನು. ಒಳ್ಳೆಯದಾಗಲಿ. ದೇಶದಾದ್ಯಂತ ಎಲ್ಲ ಕಡೆ ಇವತ್ತು ಹನುಮ ಜಯಂತಿಯನ್ನು ಅತ್ಯಂತ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಸೊ ಹುಣ್ಣಿಮೆ ದಿವಸ ಇದೇ ಒಂದು ಹನುಮನ ಜಯಂತಿ ಎಂದು ನಾವೆಲ್ಲ ಕಡೆ ನೋಡ್ತಾ ಇದ್ವಿ. ಹನುಮನನ ಬೆಳಗ್ಗೆಯಿಂದ ವಿಧವಾಗಿ ಆಧರಣೆಯನ್ನು ಮಾಡಲಾಗ್ತಾ ಇದೆ. ಸೊ ಕೆಲವೊಂದು ಕಡೆ ಹನುಮಾನ್ ಚಾಲೀಸವನ್ನು ಹೇಳ್ತಾ ಇರ್ತಕ್ಕಂಥದ್ದು, ಹನುಮಂತನನ್ನು ಅಷ್ಟೋತ್ತರ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಹನುಮನನ್ನ ಕುರಿತು ಪೂಜೆ, ಹೋಮ, ಹವನಗಳೆಲ್ಲವೂ ನಡೀತಾ ಇದೆ. ಸೊ ಬೆಳಗ್ಗೆಯಿಂದ 21 ಬಾರಿ ಹನುಮ ಚಾಲೀಸ ಪಠಣೆಯನ್ನು ಮಾಡಿದಂತಹ ಮಹಿಳಾ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಮೊದಲನೇದಾಗಿ ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮಸ್ತೆ ಸರ್, ಮಾಲ್ತಿ ಅಂತ. ಓಕೆ. ಸೊ ಬೆಳಗ್ಗೆಯಿಂದ 21 ಬಾರಿ ಹನುಮ ಚಾಲೀಸ ಪಠಣೆ ಮಾಡಿದ್ವಿ. ಸೊ ಅನಿಸ್ತಾ ಇದೆ? ಭಾಳ ತುಂಬ ಚೆನ್ನಾಗಿ ಅನಿಸ್ತದೆ ಸರ್. ಅಂದ್ರೆ ನಾವು ಪ್ರತಿ ವಾರನೂ ಬಂದು ಪಠನೆ ಮಾಡ್ತೀವಿ ಸರ್. ಓಕೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹನುಮಾನ್ ಚಾಲೀಸ ಪಠಣೆ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ? ಹನುಮಾನ್ ಚಾಲೀಸ್ ಪಠನೆ ಮಾಡೋದ್ರಿಂದ ಅಂದರೆ ಎಲ್ಲರಿಗೂ ಸಹ ಕಣ್ಣಿಗೆ ಕಾಣಿಗೆ ದೇವ್ರು ಅಂದರೆ ಹನುಮಾನ್ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಬೇರೆಯವರೆಲ್ಲ ಫೋಟೋದಲ್ಲಿ ಅಂತ ಅಂದ್ಕೊಂಡು ಇದು ಮಾಡ್ತಾರೆ. ಬಟ್ ಎಲ್ರಿಗೂ ಸಹ ಈ ಕಲಿಯುಗದಲ್ಲಿ ಹನುಮಾನನ ಪಠನೆ ಯಾರು ಮಾಡ್ತಾರೋ, ಪೂಜೆ ಯಾರು ಮಾಡ್ತಾರೋ ಅವರಿಗೆ ಸುಖ, ಸಂತೋಷ, ಸಮೃದ್ಧಿ, ಅಷ್ಟೈಶ್ವರ್ಯ ಎಲ್ಲವೂ ಸಹ ಹನುಮಾನಿಂದನೇ ಬರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ದಲ್ಲಿ ಚಿರಂಜೀವಿ ಅಂತ ಹೇಳಿದ್ರೆ ಹನುಮನೊಬ್ಬನೇ. ಸೊ ಹನುಮಂತನನ್ನು ನೆನೆಸ್ಕೊಂಡ್ರೆ ಸಾಕು, ಸಕಲವೂ ದೊರೆಯುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಠಣೆ ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಶನಿವಾರ ದಿವಸ ಮತ್ತು ವಿಶೇಷವಾಗಿರ್ತಕ್ಕಂಥ ರಾಮ ಅನ್ನೋ ಒಂದು ಜನ್ಮೋತ್ಸವದ ಜೊತೆ ಮತ್ತು ಹನುಮಂತನ ಜನ್ಮದ ದಿವಸ ನಾವು ಈ ಒಂದು ಹನುಮಾನ್ ಚಾಲೀಸ ಪಠಣೆ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳನ್ನ ಪಡ್ಕೋಬೋದು ಅಂತ ಹೇಳಿ ಮಹಿಳಾ ಸಮಿತಿಯವರು ಹೇಳ್ತಾ ಇದ್ದಾರೆ. ಸೊ ಇನ್ನಷ್ಟು ಜನ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಿಮ್ಮ ಹೆಸರು ಮ್ಯಾಮ್? ಸರ್ ಜ್ಯೋತಿ ಅಂತ ನಮ್ಮ ಹೆಸರು. ಸರ್ ಪ್ರತಿ ಶನಿವಾರ 11 ಸಾರಿ ಹನುಮಾನ್ ಚಾಲೀಸ ಹೇಳೋದ್ರಿಂದ ತುಂಬ ಒಂದು ವೈಬ್ರೇಷನ್, ತುಂಬ ಒಂದು ಎನರ್ಜಿ, ನಮಗೆ ಒಂದು ಗೊತ್ತಿಲ್ಲದೇ ದೇವರದಿಂದ ಆಶೀರ್ವಾದ ಸಿಕ್ಕಿದೆ. ನಾವು ಅನ್ಕೊಂಡಿರೋ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಯಾವುದೇ ಕೆಲಸಕ್ಕೆ ಯಾಕಂದ್ರೆ ತುಂಬ ಚೆನ್ನಾಗಿ ಅನಿಸಿದೆ. ಇಲ್ಲಿ ಒಂದು ದೇವಸ್ಥಾನದಲ್ಲಿ ನಮ್ಗೆ ಅವಕಾಶ ಕೊಟ್ಟರೆ ಅದಕ್ಕೋಸ್ಕರ ನಾವು ಆಭಾರಿಗಳಾಗಿರ್ತೀವಿ. ಮತ್ತು ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಬಿಡ್ಕತ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಹನುಮಾನ್ ಚಾಲೀಸ್ ಹೇಳಿದ್ರಿಂದ ನನಗೆ ಭಾಳ ಓದೋದ್ರಲ್ಲೆಲ್ಲ ಭಾಳ ಉಪಯೋಗ ಆಗಿದೆ. ಮತ್ತು ನಾನು ಇನ್ನೂ ಚೆನ್ನಾಗಿ ಆಗ್ತಿದ್ದೀನಿ. ಆಂಜನೇಯನ ಮಂತ್ರ ಹೇಳಿದ್ರೆ ಭಾಳ ಚೆನ್ನಾಗಾಗುತ್ತೆ. ನನಗೆ ಅದು ಹೇಳೋದ್ರಿಂದ ಭಾಳ ಇದಾಗಿದೆ. ಅದಕ್ಕೆ ಎಲ್ಲರಿಗೂ ಹನುಮಾನ್ ಚಾಲೀಸ್ ಹೇಳಬೇಕು ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಹನುಮಾನ್ ಚಾಲೀಸ? ಹಾಂ, ಹೇಳ್ತಾರೆ. ಎಷ್ಟು ದಿವಸದಿಂದ ಹೇಳ್ತಾ ಇದ್ದಾರೆ ಹನುಮಾನ್ ಚಾಲೀಸ? ನನ್ನ ಅಮ್ಮನ ಜೊತೆ ಯಾವಾಗಿಂದ ಮೀನ್ಸ್ ನಾನು ಇಲ್ಲಿ ದೇವಸ್ಥಾನಕ್ಕಿಂತ 2-3 ತಿಂಗಳಿಂದ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನನಗೆ ಭಾಳ ಚೆನ್ನಾಗಾಗಿದೆ ಹನುಮಾನ್ ಚಾಲೀಸ್ ಹೇಳಿದ್ರಿಂದ. ಥ್ಯಾಂಕ್ ಯು.
ಕೇಳಿಸ್ಕೊಳ್ತಾ ಇದ್ದೀರಿ. 8ನೇ ತರಗತಿಯ ವಿದ್ಯಾರ್ಥಿನಿಯು ಕೂಡ ಪ್ರತಿನಿತ್ಯ ಹನುಮಾನ್ ಚಾಲೀಸ ಹೇಳಿದ್ರೆ ಒಳ್ಳೆಯದು, ನಾನು ಕೂಡ ಅಮ್ಮನ ಜೊತೆ ಬಂದು ಹನುಮಾನ್ ಚಾಲೀಸ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಬನ್ನಿ ಇನ್ನಷ್ಟು ಜನ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅಮ್ಮ, ನಿಮ್ಮ ಹೆಸರು? ಪುಷ್ಪ ಅಂತ. ಸರ್, ಈ ಕಲಿಯುಗದಲ್ಲಿ ಬದುಕಬೇಕಂದ್ರೆ ಹನುಮಾನ್ ಚಾಲೀಸ ಬೇಕೇ ಬೇಕು. ಎಲ್ರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಜೈ ಶ್ರೀರಾಮ್. ನಿಮ್ಮ ಹೆಸರು? ಪುಷ್ಪಾವತಿ ಅಂತ. ನಾನು ಇಲ್ಲಿ ಯಾವಾಗ ಬರ್ತಾ ಇರಲಿಲ್ಲ, ಈ ಒಂದು 2 ಸಲ ಬರ್ತಾ ಇದ್ದೀನಿ. ಅದೇನು ಖುಷಿ ಆಗೋದು, ನೋಡಿದ ತಕ್ಷಣ ಬರಬೇಕಂತ ಅನಿಸುತ್ತೆ. ಬರ್ತಾ ಇದ್ದೀನಿ, ಆಂಜನೇಯಂದ ಕೃಪೆ. ನಿಮ್ಮ ಹೆಸರು? ಸುಜಾತ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹನುಮಾನ್ ಚಾಲಿಸುವ ಬಗ್ಗೆ ಹೇಳ್ತೀನಿ. ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು ಮೊದಲೇ, ಗಣಪತಿ ಗುಡಿ. ಈಗ ತುಂಬ ದೊಡ್ಡದಾಗಿ ಬೆಳೆದಿದೆ. ಸ್ವಾಮಿಯರು ನೀವೆಲ್ಲರೂ ಸೇರಿ ಭಾಳ ಇಂಪ್ರೂವ್ಮೆಂಟ್ ಮಾಡಿದ್ದೀರಿ ಅಂತ ಹೇಳೋಕ್ಕೆ ಇಷ್ಟಪಡುತ್ತೇನೆ. ಗುಡಿಸಿ ಸಣ್ಣದಾಗಿತ್ತು ಮೊದಲೇ, ಈಗ ತುಂಬ ದೊಡ್ಡವಾಗಿ ಎತ್ತರವಾಗಿ ಉನ್ನತ ಸ್ಥಿತಿಗೆ ಏರಿ ಶಿವಾಲಿಟಕ್ಕಿ ಸತ್ರ ಅಯ್ಯಪ್ಪ ಸ್ವಾಮಿ ಅಂತಲೇ ಹೆಸರುವಾಸಿಯಾಗಿದೆ. ನನ್ನ ಹೆಸರು ಸುಜಾತ. ಹನುಮಾನ್ ಚಾಲೀಸನ್ನು ಹೇಳಲು ಬರುತ್ತೇನೆ. ಒಳ್ಳೆಯದಾಗಲಿ. ಓಕೆ, ಈ ಕಡೆ ಬನ್ನಿ. ಓಕೆ, ಎಸ್ ವೀಕ್ಷಕರು, ಇನ್ನಷ್ಟು ಜನ ಭಕ್ತಾದಿಗಳಿದ್ದಾರೆ. ಸೊ ಅವರು ಈ ಒಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಪ್ರತಿನಿತ್ಯ ನಡೀತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳ ಬಗ್ಗೆ. ಅದರಲ್ಲೂ ಕೂಡ ಇವತ್ತು ಹನುಮ ಜಯಂತಿಯ ಅಂಗವಾಗಿ ಹನುಮನನ್ನು ತೊಟ್ಲಲ್ಲಿ ಕೂರಿಸ್ಕೊಂಡ್ಬಿಟ್ಟು ಹನುಮನ ಒಂದು ತೊಟ್ಲೋತ್ಸವವನ್ನು ಮಾಡ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆಯೂ ಮಾತಾಡೋಣ. ಇನ್ನಷ್ಟು ಜನ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋ ಪ್ರಯತ್ನ ಮಾಡ್ತಾರೆ. ಸುಮಾ ಅಂತ. ದೇವಸ್ಥಾನದಲ್ಲಿ ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ, ಏನು ಅನ್ಸುತ್ತೆ? ದಿನದಿಂದ ದಿನಕ್ಕೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇನ್ನು ಕಷ್ಟಪಟ್ಟು ಕಮಿಟಿಯವರೆಲ್ಲ ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಮಾಡಲಿ. ಥ್ಯಾಂಕ್ ಯು. ಸೊ ನಿಮ್ಮ ಹೆಸರು? ಪಾರ್ವತಿ ಅಂತ. ಇಲ್ಲಿ ಫಸ್ಟ್ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಮತ್ತು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಕಾರ್ಯಗಳು ಎಲ್ಲನೂ ಒಳ್ಳೆಯದಾಗಿ ಆಗ್ತಾನೇ ಇದೆ. ಮತ್ತು ಜೀರ್ಣೋದ್ಧಾರನೂ ಚೆನ್ನಾಗಿ ಆಗ್ತಾಯಿದೆ. ಮತ್ತು ದೇವಸ್ಥಾನಕ್ಕೂ ಹಂಗೆ ಪ್ರತಿ ತಿಂಗಳು ಪಡಿ ಪೂಜೆ ಎಲ್ಲನೂ ನಡೆಯುತ್ತೆ. ಮತ್ತು ಹನುಮ ಜಯಂತಿ ಮತ್ತು ರಾಮನವಮಿ ಎಲ್ಲನೂ ಮಾಡ್ತಾಯಿದ್ದಾರೆ. ದೇವರು ಎಲ್ಲರಿಗೂ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಅಕ್ಕಮ್ಮ. ರಾಮನವಮಿಯ ಜಯಂತಿ ಶುಭಾಶಯಗಳು ಎಲ್ಲರಿಗೂ. ನಾವು ಇವತ್ತು ಕೋಸುಂಬರಿ, ಪಾಣ್ಕ, ಕೇಸರಿ ಬಾತು, ಪುಳೆ ಒಗ್ರೆ ಎಲ್ಲ ಮಾಡಿ, ಉದ್ದಿನೊಡೆ ಎಲ್ಲ ಮಾಡಿ ಜನತೆಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. ಈಗ 12 ಗಂಟೆಗೆ ಅಂತ ಹೇಳ್ಯಾರ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಎಲ್ರಿಗೂ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರೇನಮ್ಮ? ಮಂಜುಳಾ ಅಂತ. ಸರ್, ಇದು ದೇವಸ್ಥಾನದಿಂದ ಎಲ್ಲರಿಗೂ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ. ಭಕ್ತಾದಿಗಳು ಜಾಸ್ತಿ ಏನು ಸೇವೆ ಎಲ್ಲ ಬಂದು ಮುಂದುವರಿಸಲಿ ಅಂತ ಕೇಳ್ಕೊಂತೀವಿ ಅಷ್ಟೇ. ಥ್ಯಾಂಕ್ ಯು. ಹೆಸರಾದ ನಾವು ಶಬರಿಗಿರೀಶ ಸೇವಾ ಸಮಿತಿಯಲ್ಲಿರೋರು. ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದ್ದಾವೆ. ಇವತ್ತು ಹನುಮಾನ್ ಜಯಂತಿಯ ಪ್ರಕಾರ ಎಲ್ಲರಿಗೂ ಶುಭಾಶಯಗಳು. ಸುಮಾ ಅಂತ. ಇಲ್ಲಿ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಈ ದೇವಸ್ಥಾನದಲ್ಲಿ ನಮಗೂ ಒಂದು ಸೇವೆ ಮಾಡೋಕ್ಕೆ ಈ ದೇವಸ್ಥಾನದವರು ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹನುಮ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಅಂದರೆ ಇಲ್ಲಿ ಏನಂದರೆ ದೇವಸ್ಥಾನ ಕಟ್ಟುನಿಟ್ಟಾಗಿ ಪೂಜೆ ಪುನಸ್ಕಾರ ನಡೀತದೆ. ಸ್ವಾಮಿಯರು ಆ ಥರ ಪೂಜೆಗೆಲ್ಲ ಮಾಡ್ತಾರೆ. ಅಂದರೆ ಚೆನ್ನಾಗಿ ವ್ಯವಸ್ಥೆ ಇದೆ ಅಂತ ಇಲ್ಲಿ ಇಷ್ಟಪಡ್ತೀನಿ. 2 ಮಾತು.